ವೆಲ್ಕಮ್ ಬ್ಯಾಕ್. ಗದಗದ ಲಕ್ಕುಂಡಿಯಲ್ಲಿ ಲೋಹದ ವಸ್ತು ಪತ್ತೆಯಾಗಿದೆ. ಇವತ್ತಿನ ಉತ್ಖನನದ ಸಂದರ್ಭದಲ್ಲಿ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗ ಉತ್ಖನನ ಪ್ರಕ್ರಿಯೆ ನಡೀತಾ ಇದೆ. ಅಲ್ಲಿ ಪತ್ತೆಯಾಗಿರುವಂಥದ್ದು ಲೋಹದ ವಸ್ತು, ಅರ್ಧ ಕೆಜಿಯಷ್ಟು ತೂಕದ ಲೋಹದ ವಸ್ತು ಪತ್ತೆಯಾಗಿದೆ. ಇವತ್ತು ಅರ್ಧ ಕೆಜಿಯಷ್ಟು ಅಂದಾಜಿನ ಮೇಲೆ ಹೇಳಲಾಗ್ತಾ ಇದೆ. ಲೋಹದ ವಸ್ತು ಸಿಕ್ಕಿರುವಂಥದ್ದು. ಸೊ ಅಲ್ಲಿರುವಂತಹ ಆಸೆ ಆಕಾಂಕ್ಷೆಗಳೇನಿದೆ, ಯಾವ ಕಾರಣಕ್ಕಾಗಿ ಉತ್ಖನನ ಪ್ರಕ್ರಿಯೆಗಳು ನಡೀತಾ ಇದೆ, ಅದಕ್ಕೆ ಮತ್ತೊಂದಿಷ್ಟು ರೆಕ್ಕೆ ಪುಕ್ಕಗಳು ಬರ್ತಾ ಇರುವುದು ದೃಶ್ಯದಲ್ಲಿ ನೋಡ್ತಾ ಇದ್ವಿ. ಇದು ಸಿಕ್ಕಿರುವಂತಹ ಲೋಹದ ವಸ್ತು. ನಮ್ಮ ಪ್ರತಿನಿಧಿ ಸಂತೋಷ್ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಐತಿಹಾಸಿಕ ಲಕ್ಕುಂಡೆ ಗ್ರಾಮದಲ್ಲಿ 8ನೇ ದಿನದ ಉತ್ಖನನ ಕಾರ್ಯ ಕೂಡ ಈಗ ಭರದಿಂದ ಸಾಗಿರುವಂಥದ್ದು. ಸದ್ಯ ನಾವು ಕೋಟೆ ವೀರಭದ್ರೇಶ್ವರ ಆವರಣದಲ್ಲಿ ಕೂಡ ಇದ್ದೀವಿ. ದೃಶ್ಯದಲ್ಲೂ ಕೂಡ ಈಗ ನೋಡ್ತಾ ಇರಬಹುದು. ಇದು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಮುಂಭಾಗದಲ್ಲೂ ಕೂಡ ಈಗ ಉತ್ಖನನ ಕಾರ್ಯ ಭರದಿಂದ ಸಾಗಿರುವಂಥದ್ದು. ಇಲ್ಲಿ ಸಾಕಷ್ಟು ಈಗಾಗಲೇ ಹಿಂದಿನ ಕಾಲದ ಈಗಾಗಲೇ ಬಂಡೆಗಳು ಕೂಡ ಪತ್ತೆಯಾಗಿದ್ದಾವೆ. ಜೊತೆಗೆ ಇಲ್ಲಿ ಬಿಲ್ಲೆಗಳು ಕೂಡ ಈಗಾಗಲೇ ಪತ್ತೆ ಆಗಿರುವಂಥದ್ದು. ಇಂದೂ ಸಹ ಒಂದು ಲೋಹದ ಉಂಡೆ ಸಹ ಪತ್ತೆಯಾಗಿರುವಂಥದ್ದು. ಅದನ್ನು ನಾವು ಈಗಾಗಲೇ ಅದು ಕೂಡ ಈಗಾಗಲೇ ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ ಈಗಾಗಲೇ ಅದನ್ನು ವಶಕ್ಕೆ ತಗೊಂಡಿದ್ದಾರೆ. ಅದನ್ನು ನಿಮಗೆ ದೃಶ್ಯದಲ್ಲಿ ಕೂಡ ಈಗ ತೋರಿಸ್ತಾ ಹೋಗ್ತಾನೆ. ಯಾವ ರೀತಿಯಾದಂತಹ ಲೋಹದ ಈಗಾಗಲೇ ಇದೊಂದು ಉಂಡೆ ಸಹ ಈಗ ಪತ್ತೆಯಾಗಿರುವಂಥದ್ದು. ಇದು ಕೂಡ ಪ್ರಾಚೀನ ಕಾಲದ ಇದೊಂದು ಲೋಹದ ಉಂಡೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದರಲ್ಲಿ ಸಾಕಷ್ಟು ಮೆಟಲ್ಗಳು ಕೂಡ ಇದಾವೆ. ಈ ಹಿಂದೆ ಕೂಡ ಈಗಾಗಲೇ ಮೆಟಲ್ದ ಲೋಹದ ವಸ್ತು ಕೂಡ ಪತ್ತೆಯಾಗಿತ್ತು. ಅದು ಕೂಡ ದೀಪಾಕಾರದಲ್ಲಿ ಕೂಡ ಇತ್ತು. ಈಗ ಪತ್ತೆಯಾಗಿದೆ. ಹೀಗಾಗಿ ಸಾಕಷ್ಟು ಅಚ್ಚರಿಯ ಘಟನೆಗಳು ಕೂಡ ಇಲ್ಲೇ ನಡೀತಾ ಇದ್ದಾವೆ. ಯಾಕಂದ್ರೆ ರಾಷ್ಟ್ರಕೂಟರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು ಮತ್ತು ಬದಾಮಿ ಚಾಲುಕ್ಯರು ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆ ಮಾಡಿದಂಥ ಈ ನಾಡಿನಲ್ಲಿ ಕೂಡ ಅಪರೂಪದ ಪ್ರಾಚ್ಯ ಅವಶೇಷಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಹೀಗಾಗಿ ಇಲ್ಲಿ ಉತ್ಖನನ ಕಾರ್ಯ ಈಗಾಗಲೇ ಭರದಿಂದ ಸಾಗಿರುವಂಥದ್ದು. ಈಗಾಗಲೇ 8 ಅಡಿ ಉದ್ದದಷ್ಟು ಈಗಾಗಲೇ ಉತ್ಖನನ ಕಾರ್ಯ ಕೂಡ ಈಗ ಕಂಪ್ಲೀಟ್ ಆಗಿದೆ. ಅಷ್ಟೇ ಅಲ್ಲದೆ ಉತ್ಖನನ ಕಾರ್ಯದಲ್ಲೂ ಕೂಡ ಈಗ ನೋಡ್ತಾ ಇರಬಹುದು ಸಾಕಷ್ಟು ಬಂಡೆಗಲ್ಲುಗಳು ಕೂಡ ಪತ್ತೆ ಆಗ್ತಾ ಇದ್ದಾವೆ. ಇದರ ಕೆಳಗೆ ಸಾಕಷ್ಟು ಸಿರಿ ಸಂಪತ್ತುಗಳು ಕೂಡ ಇರುವ ಸಾಧ್ಯತೆಗಳು ಇದಾವೆ. ಯಾಕಂದ್ರೆ ಕೋಟೆ ವೀರಭದ್ರೇಶ್ವರ ಮುಂಭಾಗದಲ್ಲಿರ್ತಕ್ಕಂಥ ಏನು ಜಾಗ ಇದೆ, ಈ ಜಾಗೆಯಲ್ಲೂ ಕೂಡ ಇದು ಮುಂದೆ ಕಲ್ಯಾಣಿಗೆ ಹೋಗುತ್ತೆ. ಅಂದ್ರೆ ಇಲ್ಲಿ ಬಾವಿ ಇದೆ. ಈ ಬಾವಿಗೆ ಇದು ಕನೆಕ್ಟ್ ಮಾಡತಕ್ಕಂಥ ಸಾಕಷ್ಟು ಇಲ್ಲಿ ಹಳ್ಳ ಇದೆ ಅಂತ. ಈ ಅದಕ್ಕೆ ಕನೆಕ್ಟಿವಿಟಿ ಮಾಡತಕ್ಕಂಥ ದಾರಿ ಏನಿದೆ, ಈ ದಾರಿ ಕೂಡ ಸಂಪೂರ್ಣವಾಗಿ ಹೂತೋಗಿರುತ್ತೆ. ಇದರಲ್ಲಿಯೂ ಕೂಡ ಸಾಕಷ್ಟು ಪ್ರಾಚೀನ ಕಾಲದ ದೇವಾಲಯಗಳು ಕೂಡ ಸಿಗುವ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಲಕ್ಕುಂಡಿ 101 ಬಾವಿ, 101 ದೇವಸ್ಥಾನಗಳಿಗೆ ಸಾಕಷ್ಟು ಫೇಮಸ್ ಆಗಿರತಕ್ಕಂಥದ್ದು. ಇಲ್ಲಿ ಸಾಕಷ್ಟು ಸಿರಿ ಸಂಪತ್ತು ಕೂಡ ಇತ್ತು. ಯಾಕಂದ್ರೆ ಇಲ್ಲಿ ಅತ್ತಿಮಬ್ಬೆ ಆಳಿದಂತಹ ಕಾಲ, ಜೊತೆಗೆ ಕಲ್ಯಾಣ ಚಾಲುಕ್ಯರು ಆಳಿದಂತಹ ಕಾಲ, ಇಂತಹ ಸಾಕಷ್ಟು ಇಲ್ಲಿ ಅರಸರು ಕೂಡ ಆಳಿದ್ದಾರೆ. ಜೊತೆಗೆ ವಿಜಯನಗರ ಸಾಮ್ರಾಜ್ಯದವರು ಕೂಡ ಇಲ್ಲಿ ಆಳ್ವಿಕೆ ಮಾಡಿದ್ದಾರೆ. ಹೀಗಾಗಿ ಏನು ಲಕ್ಕುಂಡಿಯ ಉತ್ಖನನ ನಡೀತಕ್ಕಂಥ ಸ್ಥಳದಲ್ಲಿ ಕೂಡ ಸಾಕಷ್ಟು ಅತ್ಯಮೂಲ್ಯ ಮೌಲ್ಯದ ಸಾಕಷ್ಟು ಸಿರಿ ಸಂಪತ್ತುಗಳು ಕೂಡ ಇಲ್ಲಿ ಸಿಗುವ ಸಾಧ್ಯತೆಗಳು ಇದಾವೆ. ಮುಂದೆ ಇಲ್ಲಿ ಏನೆಲ್ಲ ವಜ್ರ ವೈಡೂರ್ಯಗಳಾಗಿರ್ಬೋದು, ಮುಕ್ತ ರತ್ನಗಳಾಗಿರ್ಬೋದು, ಇಂತಹ ಸಾಕಷ್ಟು ನಿಧಿ ಕೂಡ ಸಿಗುವ ಸಾಧ್ಯತೆಗಳು ಕೂಡ ಇದಾವೆ. ಸಂತೋಷ್ ಕೋಣೂರ್, ನ್ಯೂಸ್ 18 ಗದಗ. ಊಟದ ನಂತರದಲ್ಲಿ ಮತ್ತೆ ಇಲಾಖೆ ಸದನ ಆರಂಭ ಆಗ್ತಾ ಇದೆ. ಸದನದಲ್ಲಿ ಅಬಕಾರಿ ಲಂಚಾವತಾರದ ಸದ್ದು ಜೋರಾಗ್ತಾ ಇದೆ. ಆಗ್ಲಿ ಇದು ಸುಳ್ಳಾದ್ರೆ ನನ್ನ ಮೇಲೆ ಪನಿಷ್ಮೆಂಟ್ ಮಾಡಿ. ಇದೇ ನಾನು ಸುಳ್ಳಾದ್ರೆ ಪನಿಷ್ಮೆಂಟ್ ಮಾಡಿ. ಇದನ್ನ ಮಾಡಿ ನನ್ನ ಮೇಲೆ ನಾನೇನ ಸುಳ್ಳು ಹೇಳಿದ್ರೆ, ಈ ಪೈನ್ ಡ್ರೈವ್ ಸುಳ್ಳಾದ್ರೆ ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ. ನಾನು ರೆಡಿ ಇದ್ದೀನಿ. ರೆಡಿ. ಓಕೆ, ಈಗ ತಗೊಳ್ಳಿ, ಆರಾಮ್ಸೆ ಯಾವ ಕೋರ್ಟ್ ಈಗಾಗಲೇ ಲೋಕಾಯುಕ್ತ ಕೋರ್ಟ್ ಅಲ್ಲಿ ಕೇಸ್ ಆಗಿದೆ. ಅಧ್ಯಕ್ಷರೇ, ನಾವು ಸುಮ್ಮನೆ ಸಂತೆಯಲ್ಲಿ ಭಾಷಣ ಮಾಡಿಲ್ಲ. ನಾವು ಲೋಕಾಯುಕ್ತದಲ್ಲಿ ವಿತ್ ಅಫಿಡವಿಟ್, ವಿತ್ ಡಾಕ್ಯುಮೆಂಟ್ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಆಗಿದೆ. ಇದಕ್ಕಿಂತ ಅಲ್ಲ, ಈಶ್ವರಪ್ಪಂದಾದಾಗ ನೀವೇನ್ ಮಾಡಿದ್ರಿ? ನೀವು ಮತ್ತೆ ನೋಡ್ತೇನೆ ನೀವೇ ಇದ್ರಲ್ಲ. ಸರ್ ನೀವೇ ಬಂದು ಧರಣಿ ಮಾಡಿದ್ರಿ, ನೀವೇ ಅಪೋಸಿಷನ್ ಇದ್ರಿ, ನೀವೇ ಬಂದ್ರಿ, ಉಪನಾಯಕರು ಕೂಗಾಡಿದ್ರಿ, ಹಾರಾಟ ಮಾಡಿದ್ರಿ. ಪಾಪ ಈಶ್ವರಪ್ಪ ತಪ್ಪು ಮಾಡದೆ ರಾಜೀನಾಮೆ ಕೊಟ್ರು. ಏನಾಯ್ತು ಕೋರ್ಟಲ್ಲಿ ಅದು ಕೇಸು? ಅದೆಲ್ಲ ಕೂಡ ಚರ್ಚೆ ಮಾಡುವ. ಈಗ ಚರ್ಚೆ ಮಾಡಬೇಕಾ ಬೇಡವಾ? ಈಗಲೇ ಮಾಡಬೇಕು. ಈಗಲೇ ಮಾಡಬೇಕು. ಮಂತ್ರಿ ಖಾಲಿ ಮಾಡಿಸ್ತೀರಿ, ಒಂದು ಮಂತ್ರಿ ಖಾಲಿ ಮಾಡಿಸ್ತೀರಿ. ನೀವು One second. ಈಗ ನೋಡಿ, ಆಯ್ತು. ದಯವಿಟ್ಟು ಒಂದ್ ಸೆಕೆಂಡ್ ಸತೀಶ್,
ಅದನ್ನ ಹೇಳ್ತೀನಿ. ಮಂತ್ರಿ ಹೇಳಿದ್ದಾರೆ ಯಾರೋ ನಮ್ಮವರೇ ಮಾಡಿಸ್ತಾ ಇದ್ದಾರೆ ಅಂತ. ಯಾರು ಹೇಳಿ? ಅದನ್ನು ಆಯ್ತು, ಇದರಿಂದ ಪಿತೂರಿ ಇದೆ ಅಂತ ಆಯ್ತು ತಾವು ಹೇಳಿದಿರಲ್ಲ. ಈಗ ಯಾರು ಇದ್ದಾರೆ ಹೇಳಿ? ಅವ್ರ ಮಂತ್ರಿ ತಾನೇ ಖಾಲಿ ಆದ್ರೆ ಯಾರು ಬೆನಿಫಿಟ್? ನಮ್ಗೇನ್ ಬೆನಿಫಿಟ್ ಅಲ್ಲ, ನಮ್ಗೇನ್ ಬೆನಿಫಿಟ್ ಅಲ್ಲ. ಮಾತನ್ನ ಮಾಡ್ತೀರಿ. ಲೋಟೆ ಲೋಟೆ. ಈಗ ಒಂದ್ ಸೆಕೆಂಡ್ ನಿಮ್ಗೆ ಸಮಗ್ರ ಚರ್ಚೆ ಆಗ್ಬೇಕಾ ಬೇಡವಾ? ಇವಾಗೇ ಚರ್ಚೆ ಆಗ್ಬೇಕಾ ಬೇಡವಾ? ಇವಾಗೇ ಬೇಕು. ಆಯ್ತು, ಇವಾಗೇ ಬೇಕು. ಆಯ್ತು, ಹೊರಗೆ ಹೋಗಿ ಮಾತಾಡಿ. ಆಯ್ತು, ಯಾಕೆ ಹೇಳಿದ್ ಮಾಡ್ತೀರಿ ನೀವು? ಈಗ ಪ್ರತಿಪಕ್ಷ ನಾಯಕರು ಇನ್ನಿತ ಮುಖಂಡರಿಗೆಲ್ಲ ತಾವೆಲ್ಲ ವಿಷಯ ನೋಡಿ ವಿಷಯ ತಾವೆಲ್ಲ ಪ್ರಸ್ತಾವನೆ ಮಾಡಿದ್ದೀರಿ. ಅದರಲ್ಲಿ ನೀವು ಕೂಡ ನಮಗೆ ಬಹಳಷ್ಟು ಮಾಹಿತಿ ಇದೆ, ಈ ರೀತಿ ಆಗಿದೆ, ಇದರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು ಮತ್ತೆ ಆಕ್ಷನ್ ಆಗಬೇಕು. ಆಯ್ತು ಅಲ್ವಾ? ಒಂದ್ ಸೆಕೆಂಡ್. ಎರಡನೇದು, ನಿಮ್ಮೊಂದು ಬೇಡಿಕೆ ಇಟ್ಟಿದ್ವಿ ಚರ್ಚೆ. ಸರ್ಕಾರ ಕೂಡ ಮಂತ್ರಿಗಳು ನಾವು ಕೂಡ ತನಿಖೆ ಚರ್ಚೆಗೆ ನಾವು ರೆಡಿ ಇದ್ದೇವೆ ಅಂತ ಹೇಳಿ, ಅದು ಸಾಬೀತಾದ್ರೆ ಯಾವುದೇ ಕ್ರಮ ನಮ್ಮ ತಗೊಳ್ಳಿ ಅಂತ ಹೇಳಿ ಅಬಕಾರಿ ಸಚಿವರು ಕೂಡ ಇವತ್ತು ಹೇಳ್ತಾರೆ ಸಂಧಾನದಲ್ಲಿ. ನೀವು ಕೂಡ ಹೇಳ್ತೀರಿ ನಾವೇನಾದರೂ ತಪ್ಪು ಹೇಳಿದ್ರೆ ನಮ್ಮ ಮೇಲೆ ಕೂಡ ತನಿಖೆ ಇವತ್ತು ಆಗಲಿ ಅಂತ. ಈಗ ನಾನು ಹೇಳ್ದಂತ ಏನು ಕೇಳಿದ್ರೆ, ಈಗ ಒಂದರ ನಿರ್ಣಯ ಆದ ನಂತರ ನಿಮಗೆ ಮಾತಾಡಲಿಕ್ಕೆಲ್ಲ ಅವಕಾಶ ಕೊಡ್ತೇನೆ. ಸುದೀರ್ಘವಾಗಿ ನೀವು ಚರ್ಚೆ ಮಾಡಿ ಅದು ಅವರು ಉತ್ತರ ಕೊಡ್ತಾರೆ, ಮತ್ತೆ ಸರ್ಕಾರ ತೀರ್ಮಾನವನ್ನು ತಗೊಳ್ತದೆ. ಇದಕ್ಕೆ ತಾವೆಲ್ಲ ಸಹಕಾರ ಕೊಡ್ಬೇಕು. ನಿಲುವಳಿ ಕೊಡೋದು ಯಾಕೆ ಅಂತಂದ್ರೆ ಗೊತ್ತಿದೆ, ಎಲ್ಲ ವಿಷಯನ ಬದಿ ಗೊತ್ತಿದೆ ತಗೊಳ್ಳಿ ಅಂತ ನೋಡಿ. ನೀವು ಚರ್ಚೆ ಯಾವಾಗಲೂ ಕೊಟ್ರೆ ಲೂಟಿ ಮಾಡ್ತಾರೆ. ಈಗ ಯಾವುದಲ್ಲಿ ಕೂಡ ಚರ್ಚೆ ಮಾಡಬಹುದು. ನಿಮ್ಗೆ ನಿಲುವಳಿ ಬೇಕು, ಅದು ಚರ್ಚೆ ಬೇಕಾದ್ರೆ 96 ನಲ್ಲಿ ಉತ್ತರ ಚರ್ಚೆ ಮಾಡಿಸಿ 96 ನಲ್ಲಿ ಕೊಟ್ಟು ಮಾಡ್ತೇನೆ. ಓಕೆ, ಅರ್ಥ ಆಯ್ತು ಅಂತೇಳಿ ಮತ್ತೆ ಹಿಂದೆ ಹೋದ್ರೆ ಎಂತ ಮಾಡೋದಿಲ್ಲ. ನಡೆದಿರೋದ್ನ ಹೇಳ್ಬೇಕಲ್ಲ, ರಿಯಾಲಿಟಿ. ಅವ್ರದೆಲ್ಲ ಆ ವಿಡಿಯೋ ನೋಡಿದ್ಕೆ ಸಿಸಿ ಪಾಟೀಲ್ದು ಇವ್ರದೆಲ್ಲ ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಈಶ್ವರಪ್ಪನವ್ರದ್ದು ಫಸ್ಟ್ ರಾಜೀನಾಮೆ ಆಮೇಲೆ ತನಿಖೆ. ಇದೇನ್ ಸ್ಪೆಷಲ್ ಕೇಸ ಇದು? ಎಲ್ಲಾರ ಕಾನೂನು ಎಲ್ಲರಿಗೂ ಒಂದೇ ಅಲ್ವಾ? ಸದನ ಒಂದೇ ರೀತಿ ನಡಿಬೇಕಲ್ಲ ಎಲ್ಲರಿಗೂ. ಫಸ್ಟ್ ರಾಜೀನಾಮೆ ಕೊಡ್ಲಿ, ಆಮೇಲೆ ತನಿಖೆಗೆ ಹೋಗ್ಲಿ. ನಮ್ಮದು ಬಿಜೆಪಿ ಅವ್ರು ಮಾಡಿದ್ರೆ ಮಾತ್ರ ರಾಜೀನಾಮೆ, ಕಾಂಗ್ರೆಸ್ ಅವ್ರು ಮಾಡಿದ್ರೆ ರಾಜೀನಾಮೆ ಇಲ್ವಾ? ಕಾಂಗ್ರೆಸ್ ಅವ್ರು ಆದ್ರೆ ರಾಜೀನಾಮೆ ಇಲ್ವಾ? ಈಗ ಒಂದರ ನಿರ್ಣಯಕ್ಕೆ ಅವಕಾಶ ಮಾಡಿಕೊಡ್ತಾರೆ ನೋಡಿ.